ಮರಕತ ದುರ್ಗಾ ಪರಮೇಶ್ವರಿ ಟೆಂಪಲ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಕ್ಕೆ ಮಡಿಕೇರ ಮೈಸೂರು ಹೋಗೋ ರೂಟಲ್ಲಿ 7 ಕಿಲೋಮೀಟ್ರ್ ದೂರದಲ್ಲಿದೆ. ಆ ಮೇನ್ ರೋಡಿಂದ ಆರ್ಚ್ ಇತ್ತಲ್ಲ, ಆ ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಸೇವ್ ಮಾಡಿ ಅಷ್ಟೇ ಸೈಡಲ್ಲಿ ಕೆಲವೆಲ್ಲ ಜಾತ್ರೆ ಇಲ್ಲ
ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮರಕತ, ನಾಲ್ಕೂರು, ಸುಳ್ಯ ತಾಲೂಕು. ಈ ಒಂದು ದೇವಸ್ಥಾನದ ಪರಿಚಯವನ್ನು ಮಾಡ್ಕೊಳ್ಳೋಣ. ಸ್ವಾಮಿ, ತಮ್ಮ ಹೆಸರು ಇಂದ ಹೇಳಿ. ಸರ್, ನಾನು ಚಂದ್ರಶೇಖರ ಬಾಳಗೋಡು ಅಂತ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯನು. ಸುಮಾರು ಈ ದೇವಸ್ಥಾನ ಅಂದರೆ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಇದನ್ನು ಮಾರ್ಕಾಂಡೇಯ ಮುನಿಗಳು ಅಥವಾ ಅವರ ಶಿಷ್ಯರು ಇದನ್ನು ಸ್ಥಾಪನೆ ಮಾಡಿದಂಥದ್ದು ದೇವಸ್ಥಾನ. ಅದಕ್ಕೋಸ್ಕರ ಇದಕ್ಕೆ ಮರಕತ್ ಅಂತ ಹೆಸರು ಬಂದಿದೆ. ಇಲ್ಲಿ ವಿಶಿಷ್ಟವಾದಂಥ ಒಂದು ಹರಳುಕಲ್ಲು, ವಜ್ರ ಅಂತ ಹರಳುಕಲ್ಲುಗಳು ಇಲ್ಲಿ ಸಿಗ್ತಾ ಇದೆ ಇವತ್ತು. ಹಾಗೆ ಅದೇ ರೀತಿ ನದಿ ಯಾವುದು ಅಂತ? ಈ ನದಿ ಪುಣ್ಯಧಾರ ನದಿ. ಪುಣ್ಯಧಾರ ನದಿ ಇದು. ಈ ಪುಣ್ಯಧಾರ ನದಿಯಲ್ಲಿ ದೇವರು ಇದು ಒಂದು ತೀರ್ಥ ಸದೃಶ್ಯ ಗಯವಾದಂಥ ಒಂದು ಗಯ ಇದು. ಈ ಗಯದಲ್ಲಿ ದೇವರು ಮೀನಿನ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಂಥ ನಮಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಪ್ರಕಾರ ತಿಳಿದು ಬಂದಂಥ ವಿಚಾರ ಇದು. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ, ಇಲ್ಲಿ ಪ್ರಾರ್ಥನೆಗಳಿಗೆ ವಿಶೇಷ ಮಹತ್ವ ಇದೆ. ಈ ದೇವಸ್ಥಾನ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿದೆ. ಪಕ್ಕದಲ್ಲಿದ್ದು ಕೂಡ ಇದು ನವದುರ್ಗೆಯರಲ್ಲಿ ಈ ದೇವಸ್ಥಾನವು ಒಂದು. ತಾರಕಾಸುರನ ವಧೆಗೋಸ್ಕರ ಸುಬ್ರಹ್ಮಣ್ಯನಿಗೆ ಶಕ್ತಿ ತುಂಬಿಸಲಿಕ್ಕೆ ಈ ದೇವಸ್ಥಾನದ ನವದುರ್ಗೆಯರಲ್ಲಿ ಒಂದಾಗಿ ಈ ಕ್ಷೇತ್ರ ಇಲ್ಲಿ ನೆಲೆಯಿಂಥದ್ದು ಕೂಡ ಪ್ರತೀತಿ ಇದೆ. ಅದೇ ರೀತಿ ಇವತ್ತು ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ಒಂದು ಅಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಭಾವ ಪುನೀತರಾಗಿ ಹೋಗುವಂಥದ್ದು ಕೂಡ ನಮಗೆಲ್ಲರಿಗೂ ತಿಳಿದು ಬಂದ ವಿಚಾರ ಇದು. ಹಾಗೆಯೇ ನಾವು ಈ ದೇವಸ್ಥಾನದಲ್ಲಿ ಬಹುಶಃ ನಮಗೆ ಇದು ಪ್ರತ್ಯೇಕ ಯಾವುದೇ ಒಂದು ಆದಾಯಗಳಿಲ್ಲ. ಏನು ಭಕ್ತರು ಏನು ಕೊಡ್ತಾರೋ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ವಾರದ 2 ದಿವಸಗಳಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಅನ್ನದಾನದ ವ್ಯವಸ್ಥೆ ಕೂಡ ಈ ದೇವಸ್ಥಾನದಲ್ಲಿ ಇದೆ. ಹಾಗೆಯೇ ಇಲ್ಲಿ ವಿಶೇಷ ಸಂದರ್ಭ ಅಂದರೆ ನವರಾತ್ರಿಯನ್ನು 10 ದಿವಸಗಳ ಕಾಲ ನಾವು ಆಚರಣೆ ಮಾಡಿಕೊಂಡು ಬರುತ್ತಿರುವಂಥದ್ದು ನಡೀತಾ ಇದೆ. ಅದರ ಜೊತೆಯಲ್ಲಿ ಏಪ್ರಿಲ್ 23, 24 ಇದು ಇಲ್ಲಿಯ ವಾರ್ಷಿಕವಾಗಿ ಇದು ಪ್ರತಿಷ್ಠಾಪನೆಗೊಂಡಂಥ ದಿನ ಇದು. ಆ ದಿವಸದಲ್ಲಿ 3 ದಿವಸಗಳ ಕಾಲ ವಿಶೇಷವಾದ ಜಾತ್ರೆಗಳು ನಡೀತದೆ. ಮತ್ತು ವಿಶೇಷವಾಗಿ ಅಂದರೆ ಸಂಕ್ರಮಣ ಪೂಜೆಗಳು ಕೂಡ ನಡೀತಾ ಇದೆ. ಇಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಜನಾ ಮಂಡಳಿ ಇದೆ. ಈ ಭಜನಾ ಮಂಡಳಿಯಲ್ಲಿ ಭಜಕರು ಇಲ್ಲಿ ಬಂದು ಭಾವಪರವಶರಾಗಿ ಭಕ್ತಿಪೂರ್ವಕವಾಗಿ ಭಜನೆಯನ್ನು ಹಾಡ್ತಾರೆ. ಈ ಭಜನೆ ಕೂಡ ಈ ದೇವಸ್ಥಾನಕ್ಕೆ ಒಂದು ಪಾವಿತ್ರ್ಯತೆಯನ್ನು ಕೊಟ್ಟಂಥ ಒಂದು ಕ್ಷೇತ್ರ ಇದು. ಹಾಗೆಯೇ ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಭಕ್ತರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುಮಾರು 18 ವರ್ಷಗಳ ಕಾಲ ಇಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಆಗಿ ಆಯಿತು. ಈ ಸಂದರ್ಭದಲ್ಲಿ ನಾವು ಎಲ್ಲ ಭಕ್ತರಲ್ಲಿ ನಾವು ಪ್ರಾರ್ಥನೆ ಕೇಳಿಕೊಳ್ಳುವುದೇನು ಅಂತ ಹೇಳಿದರೆ, ಮುಂದಿನ ವರ್ಷ ನಾವು ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಆಯಿತು. ಇದು ದೇವಸ್ಥಾನದ ಹಿಸ್ಟ್ರಿ ಅಂದರೆ ಎಷ್ಟು ವರ್ಷ? ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ. ಈ ಮಾರ್ಕಾಂಡೇಯ ಮುನಿಗಳು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಾರ್ಕಾಂಡೇಯ ಮುನಿಗಳು ಅವರು ಇದನ್ನು ಸ್ಥಾಪನೆ ಮಾಡಿದಂಥ ಕ್ಷೇತ್ರ ಇದು. ಮತ್ತು ಅದರಲ್ಲಿ ಇನ್ನೊಂದು ಪ್ರತೀತಿ ಅಂತ ಹೇಳಿದರೆ, ಸುಬ್ರಹ್ಮಣ್ಯನಿಗೆ ತಾರಕಾಸುರನ ವಧೆಗೋಸ್ಕರ ನವದುರ್ಗೆಯರಲ್ಲಿ ಒಂದಾಗಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇದರಲ್ಲಿ ವಿಶೇಷ ಅಂತ ಹೇಳಿದರೆ, ಇದೆಲ್ಲ ದೇವಸ್ಥಾನಗಳು ಪೂರ್ವಮುಖವಾಗಿರುತ್ತೆ, ಈ ದೇವಸ್ಥಾನ ಪಶ್ಚಿಮ ಮುಖವಾಗಿದೆ. ತಮ್ಮ ಹೆಸರು? ನಂದು ಚಂದ್ರಶೇಖರ್ ಅಂತ. ಸರಿ.